ತುಮುಲ್ ನಿರ್ದೇಶಕರಾಗಿ ಹ್ಯಾಟ್ರಿಕ್ ಜಯ ಸಾಧಿಸಿದ ಸಿವಿ ಮಹಾಲಿಂಗಯ್ಯ. ರೈತರು ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಸತತ 3ನೇ ಬಾರಿಗೆ ಹ್ಯಾಟ್ರಿಕ್ ಜಯ ಸಾಧಿಸಿ ಸ್ವಕ್ಷೇತ್ರಕ್ಕೆ ಆಗಮಿಸಿದ ತುಮುಲ್ ಮಾಜಿ ಅಧ್ಯಕ್ಷ ಸಿವಿ ಮಹಾಲಿಂಗಯ್ಯ ಅವರನ್ನು ತಾಲೂಕಿನ ಹಾಲು ಉತ್ಪಾದಕರು ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ಅಭಿಮಾನಿಗಳ ಅಭಿನಂದನೆ ಸ್ವೀಕರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಮಹಾಲಿಂಗಯ್ಯ, ತುಮುಲ್ ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನದ ಈ ಬಾರಿಯ ಚುನಾವಣೆ ಬಹಳ ಹೋರಾಟದಿಂದ ಕೂಡಿತ್ತು. ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ ನನಗೆ ಕಳೆದ ಬಾರಿಗಿಂತಲೂ ಹೆಚ್ಚಿನ ಮತವನ್ನು ನೀಡಿ ಆಶೀರ್ವದಿಸಿದ ತಾಲೂಕಿನ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರತಿನಿಧಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಈ ಹಿಂದೆ ತುಮುಲ್ ಒಕ್ಕೂಟದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಸರ್ಕಾರ ಹಾಗೂ ತುಮುಲ್ ಒಕ್ಕೂಟದ ಕಡೆಯಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ ತೃಪ್ತಿ ನನಗಿದೆ. ತುಮುಲ್ ಅಧ್ಯಕ್ಷನಾಗಿದ್ದಾಗ ರೈತರು ಕರೆದ ಹಾಲಿಗೆ ಸ್ಪರ್ಧಾತ್ಮಕ ದರ ಒದಗಿಸಬೇಕೆಂಬ ನಿಟ್ಟಿನಲ್ಲಿ 7 ಬಾರಿ ಹಾಲಿನ ದರ ಪರಿಷ್ಕರಣೆ ಮಾಡಿ ರಾಜ್ಯದಲ್ಲೇ ರೈತರಿಗೆ ಅತಿ ಹೆಚ್ಚು ದರ ನೀಡುತ್ತಿದ್ದೇವೆ. ಟ್ರಸ್ಟ್ ವತಿಯಿಂದ ಸಂಘಕ್ಕೆ ಕಟ್ಟಡ ನಿರ್ಮಾಣ, ಬಿಎಂಸಿ ಅಳವಡಿಕೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯ ಒದಗಿಸಲು ನೆರವು ನೀಡಿದ್ದೇನೆ. 2013ರಲ್ಲಿ ಪ್ರಥಮ ಬಾರಿಗೆ ತುಮುಲ್ ನಿರ್ದೇಶಕನಾದಾಗ ತಾಲೂಕಿನಲ್ಲಿ 27,000 ಲೀಟರ್ ಹಾಲು ಶೇಖರಣೆಯಾಗುತ್ತಿತ್ತು. ಅದನ್ನು ಹೆಚ್ಚಿಸುವ ಉದ್ದೇಶದಿಂದ 45 ಸಂಘಗಳನ್ನು ಹೊಸದಾಗಿ ಸ್ಥಾಪಿಸಿ ಇಂದು 80,000 ಲೀಟರ್ ಹಾಲು ಶೇಖರಣೆಯಾಗುವಂತೆ ಮಾಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ 80 ಕೋಟಿ ರುಗಳಷ್ಟು ಹಣ ಹಾಲು ಉತ್ಪಾದಕ ರೈತರ ಖಾತೆಗೆ ಜಮೆಯಾಗುತ್ತಿದೆ. ಡಿಸಿಸಿ ಬ್ಯಾಂಕ್ ಮೂಲಕ ತುರುವೇಕೆರೆ ತಾಲೂಕಿನ ರೈತರಿಗೆ 8 ಕೋಟಿ ರು ಜಮೆಯಾಗುತ್ತಿದೆ. ತಾಲೂಕಿನಲ್ಲಿ 26 ಚಿಲ್ಲಿಂಗ್ ಸೆಂಟರ್ ಹಾಕಿ ರೈತರಿಗೆ 5 ರು ಪ್ರೋತ್ಸಾಹ ಧನ ಬರುವಂತೆ ಮಾಡಲಾಗಿದೆ ಎಂದರು. ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕ ಮರಣ ಹೊಂದಿದರೆ 50,000 ರು ಪರಿಹಾರ, ಹಾಲು ಉತ್ಪಾದಕ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಲಾಗಿದ್ದು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಸಹಕಾರ ನೀಡಲಾಗುತ್ತಿದೆ. ಹಸುಗಳು ಸತ್ತರೆ ಅವುಗಳ ವಿಮೆಗೆಂದೇ 22 ಕೋಟಿ ರು ವಿನಿಯೋಗ ಮಾಡಲಾಗಿದೆ. ಜಿಲ್ಲೆಯ ಎಲ್ಲಾ ತಾಲೂಕಿನಂತೆಯೇ ತುರುವೇಕೆರೆಯಲ್ಲೂ ಸಹ ಎಪಿಎಂಸಿ ಆವರಣದ ಸಭಾಭವನ ನಿರ್ಮಾಣ ಮಾಡಲಾಗಿದೆ. ಮುಂದಿನ ದಿನಗಳಲ್ಲೂ ಸಹ ಸರ್ಕಾರದ ಒಳಗೂಡಿ ತುಮುಲ್ ಒಕ್ಕೂಟದಿಂದ ಹಾಲು ಉತ್ಪಾದಕರ ರೈತರ ಪರವಾಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಮತ ನೀಡಿದವರ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ ಎಂದರು. ಪಟ್ಟಣದ ಉಡ್ಸ್ಲಮ್ಮ ದೇವಸ್ಥಾನದ ಬಳಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಅಭಿಮಾನಿಗಳು ಮಹಾಲಿಂಗಯ್ಯ ಅವರಿಗೆ ಪುಷ್ಪಹಾರ ಹಾಕಿ ಅರ್ಪಿಸಿ ಜಯಘೋಷ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂತರ ಅಭಿಮಾನಿಗಳು ಸಿದ್ಧಪಡಿಸಿದ ವಿಶೇಷ ವಾಹನದಲ್ಲಿ ಮಹಾಲಿಂಗಯ್ಯ ಅವರನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. 3ನೇ ಬಾರಿಗೆ ತುರುವೇಕೆರೆ ತಾಲೂಕಿನಿಂದ ಒಕ್ಕೂಟದ ನಿರ್ದೇಶನಾಗಿ ಚುನಾವಣೆಯಲ್ಲಿ ಇವತ್ತು ಏನು ಸ್ಪರ್ಧೆ ಮಾಡಿದ್ದೆ. ತುರುವೇಕೆರೆ ತಾಲೂಕಿನ ಮತದಾರರು ಅಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಅವರ ಪ್ರತಿನಿಧಿಗಳನ್ನ ಕಳಿಸಿಕೊಟ್ಟು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಇವತ್ತು ನನ್ನ ಜಯಶೀಲನಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸಂಘದ ಪ್ರತಿನಿಧಿಗಳಿಗೆ ನಾನು ಪ್ರಪ್ರಥಮವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಎಲ್ಲ ಒಂದು ಕಡೆ ನಮಗೆಲ್ಲ ಗೊತ್ತಿದೆ, ಭಾಳ ಹೋರಾಟದ ನಡುವೆ ಚುನಾವಣೆ ನಡೀತು. ಆದರೂ ಸಹ ಜಿಲ್ಲೆಯಲ್ಲೇ ಇವತ್ತು ಕಳೆದ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೆ, 44 ಮತಗಳ ಅಂತರದಿಂದ. ಇನ್ನೂ ಹೆಚ್ಚಿಗೆ ಇವತ್ತು 51 ಮತಗಳ ಅಂತರದಿಂದ ಗೆಲುವನ್ನು ತಂದುಕೊಟ್ಟಂಥ ತುರುವೇಕೆರೆ ತಾಲೂಕಿನ ಮತದಾರರ ಬಂಧುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಏನು ಕಳೆದ ಬಾರಿ ನಮ್ಮೆಲ್ಲರ ಸಹಕಾರದಿಂದ ನಿರ್ದೇಶನಾಗಿ ಒಕ್ಕೂಟದ ಅಧ್ಯಕ್ಷನಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ರೈತರಿಗೆ ಪ್ರಾಮಾಣಿಕವಾಗಿ ಇವತ್ತು ಅವರಿಗೆ ಸಿಗೋಂಥ ಸೌಲಭ್ಯಗಳನ್ನೆಲ್ಲ ಪ್ರಾಮಾಣಿಕವಾಗಿ ಏನು ಸಲ್ಲಿಸಿದ್ದು. ಭಾಳ ಮುಖ್ಯವಾಗಿ ನಮ್ಮ ಮುಖ್ಯ ಉದ್ದೇಶ ಇರೋಂಥದ್ದು ರೈತರು ಕರೆದಂಥ ಹಾಲಿಗೆ ಸ್ಪರ್ಧಾತ್ಮಕ ದರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಅಧ್ಯಕ್ಷರಾದಂಥ ಅವಧಿನಲ್ಲಿ ಸುಮಾರು 7 ಬಾರಿ ಹಾಲಿನ ದರ ಪರಿಷ್ಕರಣೆ ಮಾಡಿ ಇವತ್ತು ರಾಜ್ಯದಲ್ಲೇ ಅತಿ ಹೆಚ್ಚಿನ ದರ ಕೊಡೋ ಒಕ್ಕೂಟವಾಗಿ ಮಾರ್ಪಾಟು ಮಾಡೋಂಥದ್ದು ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತು ಟ್ರಸ್ಟ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಏನು ಹಮ್ಮಿಕೊಂಡಿದ್ದೋ, ಭಾಳ ಮುಖ್ಯವಾಗಿ ಸಂಘಗಳಿಗೆ ಮೂಲಭೂತ ಸೌಕರ್ಯ ಇವತ್ತು ಕಟ್ಟಡಗಳನ್ನ ಕಟ್ಟೋವಂಥದ್ದು, BMCಗಳನ್ನ ಅಳವಡಿಸೋಂಥದ್ದು ನಮಗೆಲ್ಲ ಗೊತ್ತಿದೆ. ನಾನು ಪ್ರಪ್ರಥಮವಾಗಿ ನಿರ್ದೇಶನಾಗಿ ಬಂದಂಥ ಸಂದರ್ಭದಲ್ಲಿ 2013ರಲ್ಲಿ ಕೇವಲ 27,000 ಲೀಟರ್ ಹಾಲು ಶೇಖರಣೆ ಆಗ್ತಾಯಿತ್ತು. ಇವತ್ತು ಸುಮಾರು 45 ಸಂಘಗಳನ್ನ ಗ್ರಾಮೀಣ ಭಾಗದಲ್ಲಿ ಮಾಡೋದ್ರ ಮೂಲಕ ಸುಮಾರು 80,000 ಲೀಟರ್ ಹಾಲು ಇವತ್ತು ಹಾಲು ಶೇಖರಣೆ ಆಗ್ತಾಯಿದೆ. ಇವತ್ತು ಜಿಲ್ಲೆಯಲ್ಲಿ ಒಂದು ಏನು ತಿಂಗಳಿಗೆ ಸುಮಾರು 80 ಕೋಟಿ ರೂಪಾಯಿಯಷ್ಟು ಹಣ ರೈತರ ಖಾತೆಗಳಿಗೆ ಬಂಡವಾಳ ಏನು ಮಾಡ್ತಾಯಿದ್ದೀವಿ. ತುರುವೇಕೆರೆ ತಾಲೂಕು ಸಹ DCC ಬ್ಯಾಂಕ್ ಮೂಲಕ ಇವತ್ತು 8 ಕೋಟಿ ರೂಪಾಯಿಯಷ್ಟು ಹಣ ಇವತ್ತು ರೈತರ ಖಾತೆಗಳಿಗೆ ವಹಿವಾಟು ಆಗ್ತಾಯಿದೆ. ಅದ್ರ ಜೊತೆಗೆ ಇವತ್ತು ಸುಮಾರು 26
ಚಿಲ್ಲಿಂಗ್ ಸೆಂಟರ್ಗಳನ್ನ ತುರುವೇಕೆರೆ ತಾಲೂಕಲ್ಲಿ ಹಾಕೋದ್ರ ಮೂಲಕ ರೈತರಿಗೆ ಇವತ್ತು 5 ರೂಪಾಯಿ ಪ್ರೋತ್ಸಾಹಧನ ಬರಲಿಕ್ಕೆ ಗುಣಮಟ್ಟದ ಹಾಲು ಶೇಖರಣೆ ಏನು ಮಾಡಬೇಕು ಅಲ್ಲಿ ಇವತ್ತು ಯಾವುದೇ ರೀತಿ ನ್ಯೂನತೆ ಆಗದಂತೆ ಇವತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಭಾಳ ಮುಖ್ಯವಾಗಿ ಇವತ್ತು ತುರುವೇಕೆರೆನಲ್ಲೂ ಸಹ ಎಲ್ಲ ತಾಲೂಕುಗಳಲ್ಲಿ ಇರುವಂತೆ ಒಂದು ಸಭಾ ಕಚೇರಿನೂ ಸಹ APMC ಆವರಣದಲ್ಲಿ ಮಾಡಿದ್ದೀವಿ. ಅದ್ರ ಮೂಲಕ ಇವತ್ತು ರೈತರಿಗೆ ಸಹಕಾರಿ ಆಗಬೇಕು ಅನ್ನೋ ಚಿಂತನೆಯಲ್ಲಿ ಮುಂದಿನ ದಿನಗಳಲ್ಲೂ ಸಹ ಸರ್ಕಾರದ ಒಡಗೂಡಿ ಇವತ್ತು ಒಕ್ಕೂಟದ ಆಡಳಿತ ಮಂಡಳಿನಲ್ಲಿ ಇವತ್ತು ಕೆಲಸ ಮಾಡೋಂಥ ಪ್ರಾಮಾಣಿಕವಾದ ಪ್ರಯತ್ನಗಳನ್ನ ಮಾಡ್ತೀವಿ. ಇವತ್ತು ರೈತರಿಗೆ ಸಿಗಬೇಕಾದಂಥ ಎಲ್ಲ ರೀತಿ ಕಾರ್ಯಕ್ರಮಗಳು ತಮಗೆಲ್ಲ ಗೊತ್ತಿದೆ. ಇವತ್ತು ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರು ಮರಣ ಹೊಂದಿದರೆ 50,000 ರೂಪಾಯಿ ಹಣ ಕೊಡುವಂಥ ಒಂದು ಕಾರ್ಯಕ್ರಮ, ಇವತ್ತು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು, ಹಾಸ್ಟೆಲ್ ವ್ಯವಸ್ಥೆನ ಕೊಡುವಂಥದ್ದು, ಜೊತೆಗೆ ಇವತ್ತು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಸಹಕಾರ ಕೊಡುವಂಥದ್ದು, ಇವತ್ತು ಭಾಳ ಮುಖ್ಯವಾಗಿ ಹಸುಗಳು ಸತ್ತೋದಂಥ ಸಂದರ್ಭದಲ್ಲಿ ಅವುಗಳಿಗೆ ಇನ್ಶೂರೆನ್ಸ್ ಕೊಡಲಿಕ್ಕೆ ಕಳೆದ ಬಾರಿ ಸುಮಾರು 22 ಕೋಟಿ ವಿನಿಯೋಗ ಮಾಡಿ ಇವತ್ತು ಒಕ್ಕೂಟ ಮತ್ತು ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮಗಳನ್ನ ಏನು ಹಮ್ಮಿಕೊಂಡಿದ್ವಿ ಅದನ್ನು ಮುಂದುವರಿಸ್ಕೊಂಡು ಹೋಗೋಂಥ ಒಂದು ಎಲ್ಲ ರೀತಿ ಕಾರ್ಯಕ್ರಮಗಳನ್ನ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಏನಿವತ್ತು ನನ್ನನ್ನು ಜಯಶೀಲನಾಗಿ ಮಾಡಿದಂಥ ತುರುವೇಕೆರೆ ತಾಲೂಕಿನ ಮತದಾರರ ಪ್ರಭುಗಳಿಗೆ ಮತ್ತೊಮ್ಮೆ ಹೊಂದಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಉಗ್ರಪ್ಪ, ಪಟ್ಟಣ ಪಂಚಾಯತ್ ಸದಸ್ಯರಾದ ಮಹೇಶ್, ರುದ್ರೇಶ್, ಮುಖಂಡರಾದ ಮಲ್ಲಾಘಟ್ಟ ರವಿ, KT ಗೋವಿಂದರಾಜ್, ನಾಗರಾಜ್, ಹರ್ಕಾರಣಿ ಪ್ರಸಾದ್, ಸಿದ್ದರಾಜು, ಜಯಣ್ಣ, ಪಂಚಾಕ್ಷರಿ, ಮಂಜುನಾಥ್, ರಮೇಶ್ ಸೇರಿದಂತೆ ಹಾಲು ಉತ್ಪಾದಕರ ಸಂಘದ ಪದಾಧಿಕಾರಿಗಳು, ಉತ್ಪಾದಕರು, ರೈತರು ಉಪಸ್ಥಿತರಿದ್ದರು. ಭಾರತ ವೈಭವ ನ್ಯೂಸ್, ಗಿರೀಶ್ ಕೆ ಭಟ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.